ನಮಸ್ತೆ, ಸ್ವಾಗತ ನಿಮಗೆಲ್ಲರಿಗೂ MST ಬ್ಲಾಕ್ಚೈನ್ ಕನ್ನಡ ಯೂಟ್ಯೂಬ್ ಚಾನಲಿಗೆ. MST ಬ್ಲಾಕ್ಚೈನ್ ಭಾರತ ದೇಶದ ಮೊದಲ ಲೇಯರ್ 1 ಬ್ಲಾಕ್ಚೈನ್. ಯಾವುದೇ ಒಂದು ಲೇಯರ್ 1 ಬ್ಲಾಕ್ಚೈನ್ಗೆ ಕಮ್ಯುನಿಟಿಯ ಅಗತ್ಯ ಇರುತ್ತದೆ. ಆದ್ದರಿಂದ MST ಬ್ಲಾಕ್ಚೈನಿನ ಕಮ್ಯುನಿಟಿಗೆ ಸೇರುವ ಮೊದಲ 2 ಲಕ್ಷ ಜನರಿಗೆ 50 MSTC ಕ್ರಿಪ್ಟೋ ಕಾಯಿನ್ ಅನ್ನು ಫ್ರೀಯಾಗಿ ಏರ್ ಡ್ರಾಪ್ ಮುಖೇನ ಕೊಡುತ್ತಿದ್ದಾರೆ. ಈಗಾಗಲೇ 1,21,229 ಜನ ಈ ಸೌಲಭ್ಯವನ್ನು ಪಡೆದಿದ್ದಾರೆ. ಈ ಏನು ಡೇಟಾ ಇದೆ, ಇದು ಇವತ್ತಿನ ಬೆಳಗ್ಗೆ 26ನೇ ತಾರೀಕು ಸೆಪ್ಟೆಂಬರ್ ಬೆಳಗಿನ 6:42 ಡೇಟಾ. ಇದು ಮಿನಿಟ್ ಬೈ ಮಿನಿಟ್ ಅಪ್ಡೇಟ್ ಆಗುತ್ತದೆ ವೆಬ್ಸೈಟಿನಲ್ಲಿ. ನೀವು 50 ಕಾಯಿನ್ ಬೇಕಾದಲ್ಲಿ ನಿಮಗೆ ಮಾಡಬೇಕಾಗಿದ್ದು, ನೀವು ಅಕೌಂಟ್ MST ಬ್ಲಾಕ್ಚೈನಿನ ಅಕೌಂಟ್ ಓಪನ್ ಮಾಡಿ KYC ಮಾಡಬೇಕು. ಅದೇ ರೀತಿ ಒಂದು ಕ್ರಿಪ್ಟೋ ವ್ಯಾಲೆಟ್ ಜೊತೆ ಅದನ್ನು ಕನೆಕ್ಟ್ ಮಾಡಬೇಕು. ಆವಾಗ ನಿಮಗೆ ಸಿಗುತ್ತದೆ 50 MSTC ಕಾಯಿನ್ ಏರ್ ಡ್ರಾಪ್ ಮುಖೇನ. ಇಲ್ಲಿ ವ್ಯಾಲೆಟ್ ಕನೆಕ್ಟ್ ಮಾಡುವಾಗ ಒಂದು ಗಮನಿಸಿ, ನಿಮ್ಮ ಹತ್ರ ಈಗಾಗಲೇ ವ್ಯಾಲೆಟ್ ಇದ್ದರೆ ಅದರೊಂದಿಗೆ ಕನೆಕ್ಟ್ ಮಾಡಿ. ಇಲ್ಲವಾದರೆ ಟ್ರಸ್ಟ್ ವ್ಯಾಲೆಟನ್ನು ನೀವು ಡೌನ್ಲೋಡ್ ಮಾಡಬಹುದು ಫ್ರೀ ಆಫ್ ಕಾಸ್ಟ್. ಮತ್ತು ಇದು ಆಲ್ರೆಡಿ 5 ಕೋಟಿ ಡೌನ್ಲೋಡ್ ಆಗಿದೆ. ಅದರಿಂದ ಇದ್ರ ಮೇಲೆ ನಂಬಿಕೆ ಇಟ್ಟು ಡೌನ್ಲೋಡ್ ಮಾಡ್ಬೋದು. ಇನ್ನೊಂದು ನೀವು ಗಮನ ಹರಿಸಬೇಕು, ನೀವು ಈಗಾಗಲೇ ಜಿಯೋ ಕಾಯಿನನ್ನು ಅರ್ನ್ ಮಾಡ್ತಾ ಇದ್ದೆ ಮತ್ತು ಆ ಜಿಯೋ ವ್ಯಾಲೆಟನ್ನು ನೀವು ಇಲ್ಲಿ ಬಳಸುವಂತಿಲ್ಲ. ಯಾಕಂದರೆ ಆ ವ್ಯಾಲೆಟ್ ಜಿಯೋಗೆ ಮಾತ್ರ ಮತ್ತು ಜಿಯೋ ಕಾಯಿನ್ ಇನ್ನೂ ಬೀಟಾ ಟೆಸ್ಟಿಂಗಲ್ಲಿ ಇರೋದ್ರಿಂದ ಈ ವ್ಯಾಲೆಟ್ ಪಬ್ಲಿಕ್ ಟ್ರಾನ್ಸಾಕ್ಷನಲ್ಲಿ ಇನ್ನೂ ಕೂಡ ಬಂದಿಲ್ಲ. ಆದ್ದರಿಂದ ನೀವು ಈ ವ್ಯಾಲೆಟನ್ನು ಬಳಸಬೇಡಿ. ನೀವು ಹೇಗೆ ಪಡೆಯೋದು? ನೀವು ಅಕೌಂಟ್ ಓಪನ್ ಮಾಡುವ ರೀತಿ ಅಂದರೆ, ಈ ಡಿಸ್ಕ್ರಿಪ್ಷನಲ್ಲಿ ನನ್ನ ರೆಫರಲ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಅದನ್ನು ಕ್ಲಿಕ್ ಮಾಡಿದ ಕೂಡಲೇ ಅದು ಒಂದು ವೆಬ್ಸೈಟಿಗೆ, MST ಬ್ಲಾಕ್ಚೈನ್ ವೆಬ್ಸೈಟಿಗೆ ತಗೊಂಡೋಗುತ್ತದೆ. ಅಲ್ಲಿ ನೀವು ನಿಮ್ಮ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಬೇಕು. ಅದರ OTPಯನ್ನು ಕೂಡ ಎಂಟರ್ ಮಾಡಬೇಕು. ಅಲ್ಲಿಗೆ OTP ವೆರಿಫಿಕೇಷನ್ ಆಗಿರ್ತದೆ. ಎರಡನೇದಾಗಿ ಅಲ್ಲಿ ಆಧಾರ್ ನಂಬರ್ ಕೇಳುತ್ತದೆ. ಅಲ್ಲಿ ನಿಮ್ಮ ಆಧಾರ್ ನಂಬರ್ ಕೊಟ್ಟು, ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್, ಆಧಾರ್ ಯಾವ ನಂಬರಿಗೆ ರಿಜಿಸ್ಟರ್ಡ್ ಆಗಿರುತ್ತೆ ಅಲ್ಲಿಗೆ OTP ಬರುತ್ತೆ. ಆ OTPಯನ್ನು ಎಂಟರ್ ಮಾಡಿ. ಅದರ ನಂತರ ಮೂರನೇದಾಗಿ ಪಾಸ್ವರ್ಡ್ ಕ್ರಿಯೇಟ್ ಮಾಡೋಕ್ಕೆ ಹೇಳುತ್ತದೆ. ಅಲ್ಲಿ ನೀವು ಆಲ್ಫಾ ನ್ಯೂಮರಿಕ್ ಪಾಸ್ವರ್ಡ್, ಹೊಸದೊಂದು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿ. ಆ ಪಾಸ್ವರ್ಡಲ್ಲಿ ನಿಮಗೆ ಲೆಟರ್, ಕ್ಯಾಪಿಟಲ್ ಲೆಟರ್, ಸ್ಮಾಲ್ ಲೆಟರ್, ನಂಬರ್ ಮತ್ತು ಸ್ಪೆಷಲ್ ಕ್ಯಾರೆಕ್ಟರ್ ಇರುವಂಥ 8 ಡಿಜಿಟ್ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿ ಮತ್ತು ಅದನ್ನು ನೋಟ್ ಮಾಡಿ ಹೇಳಿ. ಅದೇ ರೀತಿ ನಂತರದಲ್ಲಿ ಇಮೇಲ್ ID ಕೇಳುತ್ತದೆ. ಅದು ಇಮೇಲ್ IDಯ OTP ಕೂಡ ನಿಮ್ಮ ಇಮೇಲ್ IDಗೆ ಬರುತ್ತದೆ. ಅಲ್ಲಿ ನೋಡಿ ಅದನ್ನು ಎಂಟ್ರಿ ಮಾಡಿದ ಇಮೇಲ್ ವೆರಿಫಿಕೇಷನ್ ಆಗುತ್ತದೆ. ನಂತರ ಕೊನೆಯದಾಗಿ ಪ್ಯಾನ್ ನಂಬರ್ ಕೇಳುತ್ತದೆ. ಅಲ್ಲಿ ನಿಮ್ಮ ಸರಿಯಾದ ಪ್ಯಾನ್ ನಂಬರನ್ನು ಕೊಟ್ಟರೆ ಆಯಿತು. ಅಲ್ಲಿಗೆ ನಿಮ್ಮ ಅಕೌಂಟ್ KYC ಮುಗೀತು. ಈ ಹಂತದಲ್ಲಿ ಯಾವುದೇ ಒಂದು ಹಂತದಲ್ಲಿ ಇಂಟರ್ನೆಟ್ ಕೈ ಕೊಟ್ಟು OTP ಬಂದಿಲ್ಲ ಅಂತ ಯಾವುದೇ ಒಂದು ಸಮಸ್ಯೆಯಿಂದ ನೀವು ಅರ್ಧಕ್ಕೆ ಸ್ಟ್ರಕ್ ಆದರೆ ಚಿಂತೆ ಪಡುವಂಥದ್ದೇನಿಲ್ಲ. ನೀವು ಮತ್ತೆ ಶುರುವಿಂದ ಮತ್ತೆ ಅದರ ಡಿಸ್ಕ್ರಿಪ್ಷನಿಗೆ ಹೋಗಿ ರೆಫರಲ್ ಲಿಂಕ್ ತಗೊಂಡು ನೀವು ಹೋದರೆ ನೀವು ಎಲ್ಲಿಗೆ ಬಿಟ್ಟಿದ್ರಿ ಆ ಸ್ಟೆಪ್ಪಿಂದ ಮುಂದುವರಿಯುತ್ತೆ. ಅದರಿಂದ ಚಿಂತೆ ಮಾಡೋ ಅಗತ್ಯ ಇಲ್ಲ. ಈಗ ಎರಡನೇ ಭಾಗವಾಗಿ ಟ್ರಸ್ಟ್ ವಾಲೆಟನ್ನು ಹೇಗೆ ಕನೆಕ್ಟ್ ಮಾಡೋದಂತ ನೋಡೋಣ. ಟ್ರಸ್ಟ್ ವ್ಯಾಲೆಟ್ ಕನೆಕ್ಟ್ ಮಾಡೋದಕ್ಕೆ ನೀವು ಆತರ ಬೀಳಬೇಡಿ. ನೀವು ಮೊದಲು ಈ ವಿಡಿಯೋನ ಪೂರ್ಣವಾಗಿ ನೋಡಿ. ಇಲ್ಲ ಆದರೆ ಇನ್ನೊಂದು ಮೊಬೈಲಲ್ಲಿ ನೀವು ವಿಡಿಯೋ ಪ್ಲೇ ಮಾಡಿ ಅದರ ಪಾಸ್ ಮಾಡಿ ಸ್ಟೆಪ್ಸನ್ನು ಫಾಲೋ ಮಾಡಿ. ನೀವು ಟ್ರಸ್ಟ್ ವಾಲೆಟನ್ನು ಡೌನ್ಲೋಡ್ ಮಾಡಲಿಕ್ಕೆ ಗೂಗಲ್ ಪ್ಲೇ ಸ್ಟೋರಿಗೆ ಹೋಗಿ ಅಲ್ಲಿ ನೀವು ಈ ಐಕಾನ್ ನೋಡಿ. ಈ ಐಕಾನ್ ಬ್ಲೂ ಕಲರ್ ಐಕಾನನ್ನು ಸರಿಯಾಗಿ ಗಮನ ಇಟ್ಟು, ಇದೇ ಟ್ರಸ್ಟ್ ವ್ಯಾಲೆಟ್ 5 ಕೋಟಿ ಡೌನ್ಲೋಡ್ ಇದೆ. ಇದನ್ನು ನೀವು ಇನ್ಸ್ಟಾಲ್ ಮಾಡಬೇಕು. ಅದರ ನಂತರ ಏನು ಐಕಾನ್ ಕ್ರಿಯೇಟ್ ಆಗುತ್ತೆ ಆ ಐಕಾನನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮಗೆ ಕ್ರಿಯೇಟ್ ನ್ಯೂ ವ್ಯಾಲೆಟ್ ಅಂತ ಕೇಳುತ್ತದೆ. ನೀವು ಹೇಗಿದ್ದು ಹೊಸದಾಗಿ ವ್ಯಾಲೆಟ್ ಕ್ರಿಯೇಟ್ ಮಾಡ್ತಾ ಇದ್ದರೆ ಅದೇ ಆಪ್ಷನ್ ಕೊಡಿ. ಇಲ್ಲ ಆದರೆ ನೀವು ಆಲ್ರೆಡಿ ಹ್ಯಾವ್ ವ್ಯಾಲೆಟ್ ಅಂತೇಳಿ ನೀವು ಫೇಸ್ ಕೊಡಬೇಕಾಗುತ್ತದೆ.
ಆಮೇಲೆ ನಿಮಗೆ ನ್ಯೂಮರಿಕ್ ಪಾಸ್ವರ್ಡ್ ಕೇಳುತ್ತದೆ, ಅಲ್ಲಿ 6 ಡಿಜಿಟ್ ನ್ಯೂಮರಿಕ್ ಪಾಸ್ವರ್ಡ್ ಕೊಟ್ಟು ಅದನ್ನು ಕೂಡ ನೀವು ನೋಟ್ ಮಾಡಿ ಇಟ್ಕೊಳ್ಳಿ. ಅದು ಟ್ರಸ್ಟ್ ವ್ಯಾಲೆಟಿನ ಪಾಸ್ವರ್ಡ್ ಆಗಿರುತ್ತದೆ ನಿಮ್ಮ ಪರ್ಟಿಕ್ಯುಲರ್ ಮೊಬೈಲಿಂದು. ಅದರ ನಂತರ ಎನೇಬಲ್ ನೋಟಿಫಿಕೇಶನ್ ಅಂತ ಬರುತ್ತೆ. ನಿಮ್ಗೆ ನೋಟಿಫಿಕೇಶನ್ ಬೇಕಾದ್ರೆ ಎನೇಬಲ್ ಮಾಡಿ, ಇಲ್ಲಾರೆ ಸ್ಕಿಪ್ ಐ ಡೂ ಇಟ್ ಲೇಟರ್ ಮಾಡಿ, ಅದು ತೊಂದರೆ ಇಲ್ಲ, ಏನು ಬೇಕಾದ್ರೆ ಆಪ್ಷನ್ ಚೂಸ್ ಮಾಡ್ಬೋದು. ಅದರ ನಂತರ ನಿಮಗೆ ಫಂಡ್ ಯುವರ್ ವ್ಯಾಲೆಟ್ ಕೇಳುತ್ತೆ. ಆದರೆ ನಿಮಗೆ ಇಲ್ಲಿ ಏರ್ ಡ್ರಾಪ್ ಮುಖೇನ ನಿಮಗೆ ಫ್ರೀಯಾಗಿ ಕಾಯಿನ್ಗಳನ್ನು ಪಡೆಯೋದ್ರಿಂದ ಇಲ್ಲಿ ಹಣ ಕೊಡುವಂಥ ಅಗತ್ಯ ಇಲ್ಲ. ಅದರಿಂದ ಸ್ಕಿಪ್ ಅಂತ ಮಾಡಿ, ಸ್ಕಿಪ್ ಮಾಡಿದ ನಂತರ ನೀವು ಹೋಮ್ ಪೇಜಿಗೆ ಹೋಗ್ತೀರಾ. ಇಲ್ಲಿಗೆ ನಿಮ್ಮ ವ್ಯಾಲೆಟ್ ಕ್ರಿಯೇಟ್ ಆಯಿತು. ಆದರೆ ಇದರಲ್ಲಿ MSTC ಕಾಯಿನ್ ಆ್ಯಡ್ ಆಗಿರೋದ್ರಿಂದ ಅದನ್ನು ಆ್ಯಡ್ ಮಾಡಬೇಕಾದ್ರೆ ನೀವು ಇಲ್ಲಿ ಡಿಸ್ಕವರಿಗೆ ಹೋಗಬೇಕು. ಇಲ್ಲಿ ರೈಟ್ ಸೈಡ್ ಕೊನೆಯದು ಡಿಸ್ಕವರ್ ಇರುತ್ತೆ, ಇದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮಗೆ ಒಂದು ಸರ್ಚ್ ವಿಂಡೋ ತೋರಿಸುತ್ತದೆ. ಈ ಸರ್ಚ್ ವಿಂಡೋದಲ್ಲಿ mstscan.com ಅಂತ ಟೈಪ್ ಮಾಡಿ ಕ್ಲಿಕ್ ಮಾಡಿ. mstscan.com ಅಲ್ಲಿಗೆ ನೀವು ಈ ವೆಬ್ಸೈಟಿಗೆ ಓಕೆ. ಅದರ ನಂತರ ನಿಮಗೆ ಕನ್ಫರ್ಮೇಷನ್ ಕೇಳುತ್ತದೆ, ಅಲ್ಲಿ ನೀವು ಕ್ಲಿಕ್ ಮಾಡಿ, ಟಿಕ್ ಮಾಡಿ, ಕನ್ಫರ್ಮ್ ಮಾಡಿ. ಅದರ ನಂತರ ನೀವು ಈ ಪೋರ್ಷನಿಗೆ ಬರ್ತೀರಾ. ಇಲ್ಲಿ ಇಲ್ಲಿ ನೀವು ಏನು ಮಾಡಬೇಕು, MST ಮೈನ್ ನೆಟ್ ಎಕ್ಸ್ಪ್ಲೋರರ್ ಇಲ್ಲಿ ಬರುತ್ತೆ. ಇಲ್ಲಿ ನೀವು ಡೌನ್ ಹೋಗಬೇಕು, ಕೆಳಗೆ ಹೋಗಬೇಕು, ಸ್ಕ್ರೋಲ್ ಡೌನ್ ಮಾಡಬೇಕು. ಮಾಡಿದಾಗ ನಿಮಗೆ ಇಲ್ಲೊಂದು ಆಪ್ಷನ್, ಕೆಳಗಡೆ ಒಂದು ಆಪ್ಷನ್ ಕಾಣುತ್ತೆ, ಆ್ಯಡ್ MST ಮೈನ್ ನೆಟ್ ಅಂತ. ಆ್ಯಡ್ MST ಮೈನ್ ನೆಟ್ಟನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಕೂಡಲೇ ಇಲ್ಲಿ ಬ್ಯಾಕ್ ಹೋಗ್ಬೇಕು. ನೀವು ಬ್ಯಾಕ್ ಹೋಗಿದ್ದೆ ನಿಮಗೆ ಮೇನ್ ಪೇಜಿಗೆ ಬರುತ್ತದೆ. ಟ್ರಸ್ಟ್ ವ್ಯಾಲೆಟಿನ ಹೋಮ್ ಪೇಜಿಗೆ ಬರುತ್ತೆ. ಹೋಮ್ ಪೇಜಲ್ಲಿ ನೀವು MST ಕಾಯಿನ್ ಆಲ್ರೆಡಿ ಆ್ಯಡ್ ಆಗಿದೆ. ಇಲ್ಲಿ ಬ್ಯಾಲೆನ್ಸ್ 0 ತೋರಿಸ್ತಿದೆ. ಅಂದರೆ ಈ MSTC ಕಾಯಿನನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನೋ ಚಾರ್ಟ್ ಡೇಟಾ ಅವೈಲೇಬಲ್ ಅಂತ ಬರ್ತಾ ಇದೆ. ಇದು MSTC ಕಾಯಿನ್ ಇದುವರೆಗೂ ಯಾವುದೇ ಕ್ರಿಪ್ಟೋ ಎಕ್ಸ್ಚೇಂಜಲ್ಲಿ ಲೀಸ್ಟ್ ಆಗಿಲ್ಲ, ಅದಕ್ಕಾಗಿ ಇದು ಚಾರ್ಟ್ ನಾಟ್ ಅವೈಲೇಬಲ್ ಅಂತ ಬರ್ತಾ ಇದೆ. ಆದರೆ ನಿಮ್ಗೆ ಇಲ್ಲಿ ಕೆಳಗೆ ಬರಬೇಕು, ಈ ರಿಸೀವ್ ಅಂತ ಏನು ಆಪ್ಷನ್ ಇದೆ ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮಗೆ ಸ್ಕ್ಯಾನ್ ಆಪ್ಷನ್ ಸಿಗುತ್ತೆ. ಇಲ್ಲಿ ನಿಮ್ಗೆ ವ್ಯಾಲೆಟ್ ಅಡ್ರೆಸ್ ಕೂಡ ಕಾಣುತ್ತದೆ. ಅದರ ಕೆಳಗೆ ಏನಿದೆ ಇದನ್ನು ಕಾಪಿ ಮಾಡಿದೊಡನೆ ನಿಮ್ಮ ವ್ಯಾಲೆಟ್ ಅಡ್ರೆಸ್ ಕಾಪಿ ಆಗುತ್ತದೆ. ಈಗ ಈ ಟ್ರಸ್ಟ್ ವ್ಯಾಲೆಟನ್ನು ಮಿನಿಮೈಸ್ ಮಾಡಿ ನೀವು ವೆಬ್ ಬ್ರೌಸರಿಗೆ ಹೋಗಿ, ನಿಮ್ಮ ಯಾವ ವೆಬ್ ಬ್ರೌಸರ್ ಇದೆ ಆ ವೆಬ್ ಬ್ರೌಸರಿಗೆ ಹೋಗಿ, ಆ ವೆಬ್ ಬ್ರೌಸರಲ್ಲಿ mstvalidator.com ಅನ್ನು ಸರ್ಚ್ ಮಾಡಿ. ಈಗ ನಿಮಗೆ MST ವ್ಯಾಲಿಡೇಟರ್ ಬ್ಲಾಕ್ ಚೈನ್ ಬರುತ್ತೆ. ಇಲ್ಲಿ ನೀವು ಮೆನು ಡ್ರಾಪ್ ಡೌನ್ ಬಟನನ್ನು ಪ್ರೆಸ್ ಮಾಡಿ. ಆವಾಗ ನಿಮಗೆ ಕ್ಲಿಕ್ ಹಿಯರ್ ಟು ಲಾಗಿನ್ ಆಪ್ಷನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಈಗ ನೀವು ಏನು ರಿಜಿಸ್ಟರ್ ಮಾಡಲಿಕ್ಕೆ ಕೊಟ್ಟಂಥ ಮೊಬೈಲ್ ನಂಬರ್, ಪಾಸ್ವರ್ಡನ್ನು ಕೊಡಿ ಮತ್ತು ಇಲ್ಲಿ ತೋರಿಸುವಂಥ ನಂಬರನ್ನು ಟೈಪ್ ಮಾಡಿ ಲಾಗಿನ್ ಅಂತ ಕೊಡಿ. ಅಲ್ಲಿಗೆ ಈ ಆಪ್ಷನ್ ಇದು ಬರುತ್ತದೆ. ವಿಂಡೋದಲ್ಲಿ ತೋರಿಸ್ತಾ ಇದೆ ಯುವರ್ KYC ವೆರಿಫಿಕೇಷನ್ ಹ್ಯಾಸ್ ಬಿನ್ ಡನ್ ಅಂತ ತೋರಿಸ್ತಾ ಇದೆ. ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೀವು ಮತ್ತೆ ಮೇನ್ ಹೋಮ್ ಡ್ಯಾಶ್ ಬೋರ್ಡಿಗೆ ಬರ್ತೀರಾ. ಈ ಡ್ಯಾಶ್ ಬೋರ್ಡಲ್ಲಿ ನೀವು ಮತ್ತೆ ಮೆನುಗೆ ಹೋಗಿ ಪರ್ಚೇಸಿಗೆ ಹೋದೊಡನೆ ನಿಮಗೆ ಈ ಥರ ವಿಂಡೋ ಓಪನ್ ಆಗುತ್ತದೆ. ಅಲ್ಲಿ ಕೆಳಗೆ ಕನೆಕ್ಟ್ ವ್ಯಾಲೆಟ್ ಅಂತ ಆಪ್ಷನ್ ಸಿಗುತ್ತದೆ. ಈ ಕನೆಕ್ಟ್ ವ್ಯಾಲೆಟ್ ಆಪ್ಷನನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದೊಡನೆ ನಿಮಗೆ ಇಲ್ಲೊಂದು ವಿಂಡೋದಲ್ಲಿ ಪೇಸ್ಟ್ ಮಾಡಿ ನಿಮ್ಮ ವ್ಯಾಲೆಟ್ ಅಡ್ರೆಸ್ ಏನು ನೀವು ಟ್ರಸ್ಟ್ ವ್ಯಾಲೆಟಿಂದ ಕಾಪಿ ಮಾಡ್ಕೊಂಡು ಬಂದಿರಿ ಅದನ್ನು ಇಲ್ಲಿ ಪೇಸ್ಟ್ ಮಾಡಿ. ಇಲ್ಲಿ ಪೇಸ್ಟ್ ಮಾಡಿದೊಡನೆ ನಿಮಗೆ ಇಲ್ಲಿ ಸಬ್ಮಿಟ್ ಆಪ್ಷನ್ ಬರುತ್ತೆ. ಇದನ್ನು ಸಬ್ಮಿಟ್ ಮಾಡಿದರೆ ನಿಮ್ಮ ಟ್ರಸ್ಟ್ ವ್ಯಾಲೆಟನ್ನು MST ಬ್ಲಾಕ್ ಚೈನಿನ ವೆಬ್ಸೈಟ್ ಜೊತೆ ನೀವು ಲಿಂಕ್ ಮಾಡಿದಂತಾಯಿತು, ಕನೆಕ್ಟ್ ಆಗಿತ್ತು, ಸಕ್ಸಸ್ಫುಲ್ ಆಯಿತು. ಈಗ ನೋಡಬೇಕಾಗಿದ್ದು ನಿಮಗೆ ಕಾಯಿನ್ ಬಂತೋ ಇಲ್ವೋ ಅಂತೇಳಿ. ಅದಕ್ಕಾಗಿ ನೀವು ಇಲ್ಲಿ ಏನು ಮೆನು ಆಪ್ಷನ್ ತೋರಿಸ್ತಾ ಇದೆ ಈ ಮೆನುನ ಒತ್ತಿ. ಕೆಳಗಡೆ ಡ್ರಾಪ್ ಡೌನ್ ಬರುತ್ತದೆ, ಅದರಲ್ಲಿ ರಿವಾರ್ಡ್ಸ್ ಅಂತ ಇದೆ. ಕೆಳಗಡೆ ರಿವಾರ್ಡ್ ಟೋಕನ್ ಅಲ್ಲ, ರಿವಾರ್ಡ್ಸ್ ಅಂತ ಇರುತ್ತೆ. ಆ ರಿವಾರ್ಡ್ಸನ್ನು ಕ್ಲಿಕ್ ಮಾಡಿ ಮತ್ತೆ ಈ ವಿಂಡೋ ಓಪನ್ ಆಗುತ್ತದೆ. ಈ ವಿಂಡೋದಲ್ಲಿ ನೀವು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬೆಲ್ ಐಕಾನ್ ಕ್ಲಿಕ್ ಮಾಡಿದರೆ ರಿವಾರ್ಡ್ಸ್ ಅಪ್ಡೇಟ್ ಅಂತ ಬರ್ತದೆ. ಅದರಲ್ಲಿ
ಈ ನೋಟಿಫಿಕೇಶನ್ ತೋರಿಸುತ್ತೆ ಯು ಗಾಟ್ 50 MSTC ಏರ್ ಡ್ರಾಪ್ ಆನ್ ಯುವರ್ ಸಕ್ಸಸ್ಫುಲ್ KYC ವೆರಿಫಿಕೇಶನ್ ಅಂತ. ಈಗ ಇಲ್ಲಿ ನೋಟಿಫಿಕೇಶನ್ ಮಾತ್ರ ಬಂದಿದೆ, ಆದರೆ ನಿಮ್ಮ ಕಾಯಿನ್ಗಳು ನಿಮ್ಮ ವ್ಯಾಲೆಟಲ್ಲಿ ಬಂದಿರುತ್ತದೆ. ಈಗ ವಾಪಸ್ ನೀವು ವ್ಯಾಲೆಟ್ ಏನು ಮಿನಿಮೈಸ್ ಮಾಡಿದರೆ ಆ ವ್ಯಾಲೆಟಿಗೆ ಹೋಗಿ ಸ್ಕ್ಯಾನರಿಂದ ಬ್ಯಾಕ್ ಹೋಗಿ ನೀವು ಹೋಮ್ ಪೇಜಿಗೆ ಬಂದರೆ ಹೋಮ್ ಪೇಜಲ್ಲಿ MSTC ಕಾಯಿನಿನ ಮುಂದೆ 50 ಕಾಯಿನ್ ಅಂತ ತೋರಿಸ್ತಾ ಇದೆ. 50 ಕಾಯಿನ್ ನಿಮ್ಮದು ಶೇಖರಣೆ ಆಗಿರುತ್ತದೆ ವ್ಯಾಲೆಟಲ್ಲಿ. ಅಲ್ಲಿಗೆ ನೀವು ಸಕ್ಸಸ್ಫುಲ್ ಆಗಿ 50 MSTC ಕಾಯಿನ್ಗೆ ಎಲಿಜಿಬಲ್ ಆದರೆ ನಿಮ್ಮ ಖಾತೆಗೆ ಬಂದು 50 ಕಾಯಿನ್ ಜಮಾ ಆಯಿತು. ಇಲ್ಲಿವರೆಗೂ ನೀವು ಸಕ್ಸಸ್ಫುಲ್ ಆಗಿ ಈ ಸ್ಟೆಪ್ಗಳು ಮಾಡಿ 50 ಕಾಯಿನ್ ಬಂದೊಡನೆ ನೀವು ಒಂದು ಕೆಲಸ ಮಾಡಬೇಕು, ಈ ವಿಡಿಯೋಗೆ ಒಂದು ಲೈಕ್ ಕೊಡಬೇಕು. ಇಲ್ಲ ನೀವು ಇಲ್ಲಿ ಏನಾದರೂ ಟ್ರಬಲ್ ಆಯಿತು, ನಿಮಗೆ ವ್ಯಾಲೆಟ್ ಇನ್ಸ್ಟಾಲ್ ಮಾಡಲಿಕ್ಕೆ ಬಂದಿಲ್ಲ, ಪ್ರಾಬ್ಲಮ್ ಆಯಿತು ಅಂದರೆ ನಿಮ್ಮ ಹೆಸರು ಮತ್ತು ಮೊಬೈಲ್ ನಂಬರ್ನೊಂದಿಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಂಥ ಇಮೇಲಿಗೆ ಇಮೇಲ್ ಮಾಡಿ. ಅದೇ ರೀತಿ ಮೊದಲ ಬಾರಿಗೆ ಈ ವಿಡಿಯೋ ನೋಡ್ತಾ ಇದ್ದೆ, ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಅದೇ ಥರ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋದಲ್ಲಿ MST ಬ್ಲಾಕ್ ಚೈನಿನ ಬಗ್ಗೆ ಬಹಳಷ್ಟು ವಿಷಯಗಳೊಂದಿಗೆ ವಿಡಿಯೋಗಳನ್ನು ತರಲಿದ್ದೇನೆ. ಅದರಿಂದ ನೋಟಿಫಿಕೇಷನ್ ಬಟನ್ ಕೂಡ ಒತ್ತಿ ಇಡಿ. ಧನ್ಯವಾದಗಳು. ನಮಸ್ತೆ.